ರಂಜಾನ್ ತಿಂಗಳಿನಲ್ಲಿ ಅಲ್ಪಸಂಖ್ಯಾತ ಶಾಲಾ ವಿದ್ಯಾರ್ಥಿಗಳ ವೇಳಾಪಟ್ಟಿ ಬದಲು ಮಾಡಿದ್ದಕ್ಕೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಇದು ಅಲ್ಪಸಂಖ್ಯಾತ ಸಮುದಾಯದ ಓಲೈಕೆ ಆಗಿದೆ. ನಾಳೆ ಇದೇ ರೀತಿ ಹಿಂದೂ ಸಮಾಜದ ವಿದ್ಯಾರ್ಥಿಗಳಿಗೂ ಕೊಡಿ ಅಂತ ಕೇಳಬೇಕಾಗುತ್ತೆ ಅಂತ ಹೇಳಿದರು. ಮಕ್ಕಳಲ್ಲಿ ಕೂಡ ಬೇರೆ ರೀತಿಯ ಭಾವನೆ ಬಿತ್ತುವ ಯತ್ನ ಆಗ್ತಾ ಇದೆ. ರಂಜಾನ್ ಸಂದರ್ಭದಲ್ಲಿ ಇಂಥ ತೀರ್ಮಾನ ತೆಗೆದುಕೊಂಡ್ರೆ ನಾಳೆ ಹಿಂದೂಗಳ ಅನೇಕ ಹಬ್ಬಗಳ ಸಂದರ್ಭದಲ್ಲೂ ಕೂಡ ಇದೇ ನೀತಿಯನ್ನು ಅನುಸರಿಸೋದಕ್ಕೆ ಕೇಳಬೇಕಾಗುತ್ತೆ ಅಂತ ಹೇಳಿದ್ದಾರೆ. 100ಕ್ಕೆ 100ರಷ್ಟು ಇದು ಓಲೈಕೆ ರಾಜಕಾರಣ ಆಗಿದೆ. ಇದು ಕೊನೆ ಆಗಬೇಕು ಅಂತ ಯತ್ನಾಳ್ ಹೇಳಿದ್ದಾರೆ. ಸರ್ಕಾರದ ವೇಳಾಪಟ್ಟಿಯಲ್ಲಿ ಬದಲಾವಣೆ ಮಾಡೋದು, ಅಲ್ಪಸಂಖ್ಯಾತ ಮಕ್ಕಳಿಗೆ ವಿಶೇಷವಾದಂಥ ಅನುಮತಿ ಕೊಡುವುದು, ಮತ್ತು ಹಂಗಾದರೆ ಹಿಂದೂಗಳದ್ದು ಸಾಕಷ್ಟು ಹಬ್ಬ ಇವೆ. ಅಥವಾ ಗಣೇಶ ಚತುರ್ಥಿ ಇದೆ, ದೀಪಾವಳಿ ಇದೆ, ವಿಜಯದಶಮಿ ಇದೆ. ಈ ಸಂದರ್ಭದಲ್ಲಿ ಅನೇಕ ಸಲ ಹಿಂದೂ ಧರ್ಮಗಳ ಹಬ್ಬಗಳಲ್ಲಿ ಸಹಿತ ಪರೀಕ್ಷೆಗಳನ್ನ ನೀಡ್ತಾರೆ ಉದ್ದೇಶಪೂರ್ವಕವಾಗಿ. ಈ ರೀತಿ ಸರ್ಕಾರ ಒಂದು ಕೋಮನ್ನು, ಒಂದು ವರ್ಗವನ್ನು ಖುಷಿಪಡಿಸಲಿಕ್ಕೆ, ಅವ್ರನ್ನ ಒಂದು ರೀತಿ ನಾವು ನಿಮ್ಮ ಪರ ಇದೀವನ ಅಂತ ಒಂದು ಸಂದೇಶ ಕೊಡಲಿಕ್ಕೆ ಇವತ್ತೇನು ರಾಜ್ಯ ಸರ್ಕಾರ ವೇಳಾಪಟ್ಟಿಯನ್ನೇನು ಬದಲಾವಣೆ ಮಾಡಿದೆ, ನಿಜಕ್ಕೂ ಒಂದು ಜಾತ್ಯತೀತ ಮತ್ತೇನು ಕರ್ಕೊಂಡಂಥ ಕಾಂಗ್ರೆಸ್ನವರು ಜಾತ್ಯತೀತ ಅಂದರೆ ಎಲ್ಲರಿಗೂ ಸಮಾನವಾದಂಥ ಒಂದು ವ್ಯವಸ್ಥೆ ಇರಬೇಕು. ಇವ್ರು ಬಿಟ್ಟು ಮುಸ್ಲಿಮರಿಗೊಂದು ಕಾನೂನು, ಹಿಂದೂಗಳಿಗೊಂದು ಕಾನೂನು, ಈ ರೀತಿ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಆಗುವಂಥ ಅನೇಕ ಘಟನೆಗಳು ಆದರೂ ಸಹ ಸರ್ಕಾರ ಕ್ರಮ ತಗೊಳ್ಳಾರ್ದೇ ಈ ರೀತಿ ಒಂದು ತುಷ್ಟೀಕರಣದ ಒಂದು ಪರಾಕಾಷ್ಠೆ ಮುಟ್ಟಿದೆ ಸಿದ್ದರಾಮಯ್ಯ ಸರ್ಕಾರ. ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲೆಲ್ಲ ಈ ರೀತಿ ಒಂದು ರೀತಿ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ. ಇವತ್ತು ಈ ದೇಶದಲ್ಲಿ BJP ಒಂದು ಹೊರತುಪಡಿಸಿದ್ರೆ ಆಸ್ತಿ ತೆರಿಗೆ ಬಾಕಿ ವಸೂಲಿ ಮಾಡಲು ಜಿಬಿಎ ದಿಟ್ಟ ಕ್ರಮವನ್ನು ಕೈಗೊಂಡಿದೆ. ತೆರಿಗೆ ಬಾಕಿ ಪಾವತಿಸದ 7,000 ಆಸ್ತಿ ಮಾಲೀಕರ ಆಸ್ತಿಗಳ ಹರಾಜಿಗೆ ಕ್ರಮ ಕೈಗೊಳ್ಳಲಾಗುತ್ತೆ. 437 ಕೋಟಿ ರೂಪಾಯಿ ತೆರಿಗೆ ಬಾಕಿ ಉಳಿಸಿಕೊಂಡಿರುವ 7,000 ಆಸ್ತಿ ಮಾಲೀಕರಿಗೆ ನೋಟಿಸ್ ಕೊಡಲಾಗಿತ್ತು. ನೋಟಿಸ್ ಜಾರಿ ಮಾಡಿದ್ರು. ತೆರಿಗೆ ಪಾವತಿಸದೇ ಇರುವವರ ಆಸ್ತಿ ಹರಾಜಿಗೆ ತೀರ್ಮಾನಿಸಲಾಗಿದೆ. ಫೆಬ್ರವರಿ 17ರಂದು ಆಸ್ತಿ ಹರಾಜು ಹಾಕಲಿರುವ ಜಿಬಿಎ ಅಧಿಕಾರಿಗಳು ಇದಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಆಯಾ ವಲಯ ಜಂಟಿ ಆಯುಕ್ತರ ಕಚೇರಿಯಲ್ಲಿ ಆಸ್ತಿ ಹರಾಜು ನಡೆಯಲಿದೆ. ಹರಾಜಿಗೆ ಸಂಬಂಧಪಟ್ಟಂತೆ ನೋಟಿಸ್ ಪಟ್ಟಿಯನ್ನು ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಸಂಬಂಧಿತ ಆಸ್ತಿ ಮಾಲೀಕರು ತಕ್ಷಣವೇ ತೆರಿಗೆ ಪಾವತಿ ಮಾಡಿದಲ್ಲಿ ಹರಾಜು ಪ್ರಕ್ರಿಯೆಯನ್ನು ತಡೆಯಲಾಗುತ್ತೆ ಅಂತ ಜಿಬಿಎ ತಿಳಿಸಿದೆ. ಬೆಂಗಳೂರಿನಲ್ಲಿ ಫೆಬ್ರವರಿ 5 ಮತ್ತು 6ರಂದು ಕಾವೇರಿ ನೀರು ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಲಿದೆ. BWSSBಯಲ್ಲಿ ತುರ್ತು ನಿರ್ವಹಣೆ ಕಾಮಗಾರಿ ನಡೆಸ್ತಾ ಇರೋದ್ರಿಂದ 2 ದಿನ ನೀರಿನ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಲಿದೆ. ಹೀಗಾಗಿ ಮುಂಜಾಗ್ರತೆಯಾಗಿ ನೀರು ಸಂಗ್ರಹಿಸಿಕೊಳ್ಳುವುದಕ್ಕೆ ಗ್ರಾಹಕರಿಗೆ BWSSB ಸೂಚನೆ ಕೊಟ್ಟಿದೆ. ಬೆಂಗಳೂರು ನಗರದ ಮಾಗಡಿ ರಸ್ತೆ, ಪದ್ಮನಾಭನಗರ, KR ಲೇಔಟ್, ಚಿಕ್ಕಲ್ಲಸಂದ್ರ, ಹನುಮಗಿರಿ ನಗರ, ಕುಮಾರಸ್ವಾಮಿ ಬಡಾವಣೆ, ಬನಶಂಕರಿ 5ನೇ ಹಂತ, ವಿಲ್ಸನ್ ಗಾರ್ಡನ್ ಸೇರಿದಂತೆ ಹಲವೆಡೆ ನೀರು ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಲಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.